ಇನ್ನು ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಮೀಸಲಾತಿ ಕಿಚ್ಚು ಜೋರಾಗ್ತಾ ಇದೆ. ಈ ಕಿಚ್ಚು ಹೊತ್ಕೊಂಡಿರೋದು ಈಗ ಕೈ ಕಮಲ ನಾಯಕರಿಂದ. ಕೈ ಕಮಲ ನಾಯಕರ ಮಧ್ಯೆ ಮುಸ್ಲಿಂ ಮೀಸಲಾತಿ ವಿಚಾರ ಈಗ ಸಾಕಷ್ಟು ರಂಗೇರ್ತಾ ಇದೆ. ಮುಸ್ಲಿಂ ಮೀಸಲಾತಿ ಕೊಡಬಾರ್ದು ಅಂತ ಕಮಲ ನಾಯಕರು ಬಿಗಿಪಟ್ಟನ್ನ ಹಿಡಿದ್ರೆ ಕೈ ನಾಯಕರು ಅದಕ್ಕೆ ಡೋಂಟ್ ಕೇರ್ ಅಂತಿದ್ದಾರೆ. ಅಂದ್ರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ, ಈ ಮೀಸಲಾತಿಗೆ ಕೇಸರಿ ಪಡೆ ವಿರೋಧ, ಬೃಹತ್ ಹೋರಾಟದ ಎಚ್ಚರಿಕೆ ಕೂಡ ಬಿಜೆಪಿ ನಾಯಕರು ಕೊಡ್ತಾನೆ ಇದ್ದಾರೆ. ಮುಸ್ಲಿಂ ಮೀಸಲಾತಿ ಖಂಡಿಸಿ ಕಮಲ ಕಲಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಮೊನ್ನೆ ಬಜೆಟ್ ಅಲ್ಲೂ ಕೂಡ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರು. ರಾಜ್ಯ ರಾಜಕಾರಣದಲ್ಲಿ ಮುಸ್ಲಿಂ ಮೀಸಲಾತಿ ಕಿಚ್ಚು ಜೋರಾಗ್ತಾ ಇದೆ. ಕೈ ಕಮಲ ನಾಯಕರ ಮಧ್ಯೆ ಅಲ್ಪಸಂಖ್ಯಾತರ ರಿಸರ್ವೇಷನ್ ವಾರ್ ಈಗ ನಡಿಲಿಕ್ಕೆ ಈಗ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಯಾರು? ಕಮಲ ನಾಯಕರು, ಬಿಜೆಪಿ ನಾಯಕರು ಆಲ್ರೆಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಸರ್ಕಾರಿ ಗುತ್ತಿಗೆ ಏನಿದೆಯಲ್ಲ ಇದರಲ್ಲಿ 4% ಮುಸ್ಲಿಮರಿಗೆ ಅದನ್ನು ಕೊಡಬೇಕು ಅಂತ. ಯಾಕಂದರೆ 4% ರಿಸರ್ವೇಷನ್ನು ಅವರಿಗೆ, ಮುಸ್ಲಿಂ ಮೀಸಲಾತಿಗೆ ನಾವು ಮುಸ್ಲಿಂ ಸಮುದಾಯದವರಿಗೆ ಕೊಡ್ತೀವಿ ಅಂತ ಮೊನ್ನೆ ಸಿದ್ದರಾಮಯ್ಯನವರೇನು ದಾಖಲೆ ಬಜೆಟ್ ಮಂಡನೆ ಮಾಡಿದ್ರಲ್ಲ, 16ನೇ ಬಜೆಟ್ ಮಂಡನೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ 4% ಮುಸ್ಲಿಮರಿಗೆ ಮೀಸಲು ಅಂತ ಒಂದು ಕಡೆ ಹೇಳ್ತಾ ಬಂದರು. ಅದಾದಮೇಲೆ ಇಡೀ ಬಜೆಟನ್ನೇ ಖಂಡಿಸಲಿಕ್ಕೆ ಪ್ರಾರಂಭ ಮಾಡಿದರು ಬಿ ಜೆ ಪಿಯವರು. ಯಾಕಂದರೆ ಒಂದು ಸಮುದಾಯವನ್ನು ಓಲೈಕೆ ಮಾಡುವಂತಹ ಬಜೆಟ್ ಇದು, ಇಂತಹ ಬಜೆಟನ್ನು ರಾಜ್ಯದ ಜನ ಒಪ್ಪಲ್ಲ, ಅಥವಾ ಯಾವುದೋ ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರು ಅಂತ. ಇನ್ನು ಮುಸ್ಲಿಮರಿಗೆ ಧಾರ್ಮಿಕ ಮೀಸಲಾತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಬೊಮ್ಮಾಯಿ CM ಆಗಿದ್ದಾಗ ಆ 4% ವಾಪಸ್ ತಗೊಂಡಿದ್ರು. ಧಾರ್ಮಿಕ ಮೀಸಲಾತಿ ಕೊಟ್ಟರೆ ಸಂವಿಧಾನ ವಿರೋಧಿ ನಡೆ. ಕಾಂಗ್ರೆಸ್ ಬಂದ ಮೇಲೆ ಮೀಸಲಾತಿ ಘೋಷಣೆ ಮಾಡಿದ್ದಾರೆ. ಅಂದರೆ 4% ಅವರಿಗೆ ಹಿಂದೆ ಇತ್ತು. ಈ ಬಗ್ಗೆ ಸದನದ ಒಳಗೆ ಹೋರಾಟವನ್ನು ಮಾಡ್ತೀವಿ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಛಲವಾದಿ ನಾರಾಯಣಸ್ವಾಮಿ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದು ಕಡೆ ನೀವು ಎಷ್ಟೇ ಎಚ್ಚರಿಕೆ ಕೊಡಿ, ಎಷ್ಟೇ ಹೋರಾಟ ಮಾಡಿ, ಎಷ್ಟೇ ಪ್ರತಿಭಟನೆ ಮಾಡಿ, ನಿಮ್ಮ ಪ್ರತಿಭಟನೆಯನ್ನು, ನಿಮ್ಮ ಹೋರಾಟವನ್ನು ಕ್ಯಾರೇ ಮಾಡ್ತಿಲ್ಲ. ಅವ್ರು ಏನು ಮಾಡಬೇಕು ಸರ್ಕಾರಕ್ಕೆ ಬಂದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಹೋರಾಟ, ನಿಮ್ಮ ಪ್ರತಿಭಟನೆ ಸುಮ್ಮನೆ ಎಲ್ಲ ಒಂದು ದಿವಸಕ್ಕಷ್ಟೇ ಸೀಮಿತ ಆಗ್ತಾ ಇದೆಯಾ ಅಂತ ಒಂದಿಷ್ಟು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಎಷ್ಟೆಲ್ಲ ಹಗರಣಗಳು ನಡೀತಾ ಇದ್ದಾವೆ, ನೀವು ಎಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಎಲ್ಲಿ ನಿಮ್ಮ ಪ್ರತಿಭಟನೆ ಕಾವು ಪಡ್ಕೊಳ್ತಾ ಇಲ್ಲ ಅಂತ ಇಲ್ಲಿ ತುಂಬ ಒಂದು ಬೇಸರದ ವಿಚಾರ ಕೂಡ ಆಗ್ತಾ ಇದೆ. ಯಾಕಂದರೆ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ. ಇಲ್ಲಿ ದಿನ ಬೆಳಗಾದರೆ ಸಾಕಷ್ಟು ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅದ್ರ ಜೊತೆಗೆ ಈಗ ಮೀಸಲಾತಿ ವಿಚಾರದಲ್ಲೂ ಕೂಡ ನೀವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಹೋರಾಟ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಇನ್ನು ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಸರಿಯಲ್ಲ ಅಂದರೆ ಧರ್ಮದ ಆಧಾರದಲ್ಲಿ ಕೊಡಬಾರ್ದಂತ ಒಂದಾದರೆ, ಇನ್ನೊಂದು ಕಡೆ ತುಘಲಕ್ ದರ್ಬಾರ್ ಇನ್ನು ಎಷ್ಟು ದಿನ ನಡೆಯುತ್ತೆ ನಡೀಲಿ, ಮುಂದಿನ ದಿನಗಳಲ್ಲಿ BJP ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ BJPಯವರು ಒಂದು ಕಡೆ ಕನಸು ಕಾಣ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮಾಜಿ CM BS ಯಡಿಯೂರಪ್ಪನವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ, ಮುಂದೆ ನಾವೇ ಅಧಿಕಾರಕ್ಕೆ ಬರೋದು ಅಂತ. ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಮೀಸಲಾತಿ ಏನೀಗ ಕೊಟ್ಟಿದ್ದಾರಲ್ಲ ಮೊನ್ನೆ, ಇದನ್ನು ಮೊದಲು ಪ್ರಾರಂಭ ಮಾಡಿದ್ದು ದೇವೇಗೌಡರು. ಮಾಜಿ ಪ್ರಧಾನಿ HD ದೇವೇಗೌಡರು 4% ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಟ್ಟರು. ಆ ಮೀಸಲಾತಿ ಕೊಟ್ಟಿದ್ದು ಸರಿಯಲ್ಲ. ಅಂದರೆ ಧರ್ಮದ ಆಧಾರದಲ್ಲಿ ಯಾವುದೇ ಜನಾಂಗದವರಿಗೆ, ಯಾವುದೇ ಸಮುದಾಯದವರಿಗೆ ಮೀಸಲಾತಿ ಕೊಡೋದು ತಪ್ಪು ಅಂತ 2021ರಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ತಗೊಳ್ತಾರೆ. ಈಗ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ಮೊನ್ನೆ ಬಜೆಟ್ ಮಂಡನೆ ಆಯಿತು, ಮುಸ್ಲಿಮರಿಗೆ 4% ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಅಂತ ಕೊಟ್ಟಿದ್ದಾರೆ. ಈ ವಿಚಾರ ಈಗ ತಾರಕಕ್ಕೇರ್ತಾ ಇದೆ. ಕೈ ಕಮಲ ನಾಯಕರ ನಡುವೆ ಒಂದಿಷ್ಟು ವಾರ್ ನಡಿಲಿಕ್ಕೂ ಕೂಡ ಈಗ ಎಲ್ಲ ರೀತಿಯಾದಂಥ ಸಿದ್ಧತೆ ನಡೀತಾ ಇದೆ. ಮತ್ತೊಂದು ಕಡೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಮೀಸಲಾತಿ ವಿಚಾರ, ಈ ಮೀಸಲಾತಿ ವಿಚಾರ ಏನಿದೆಯಲ್ಲ ಇದು ಬಹಳ ದಿವಸಗಳಿಂದಲೂ ಕೂಡ ಒಂದಿಷ್ಟು ಗಲಾಟೆ ಘರ್ಷಣೆಗಳು ಕೂಡ ನಡೀತಾ ಇದ್ವು. ಯಾಕೆ ನೀವು ಒಂದು ಸಮುದಾಯವನ್ನು ಓಲೈಕೆ ಮಾಡ್ತೀರಾ, ನೀವು ಯಾವುದೋ ಒಂದು ಸಮುದಾಯದವರಿಗೆ ಮಾತ್ರ CM, ಒಂದು ಸಮುದಾಯದವ್ರನ್ನ ಓಲೈಕೆ ಮಾಡೋದ್ರಿಂದ ಬೇರೆ ಸಮುದಾಯದ ಜನರ ಕೆಂಗಣ್ಣಿಗೆ ನೀವು ಗುರಿ ಆಗ್ತೀರಾ. ಹೀಗೆ ಹಲವಾರು ವಿಚಾರಗಳಿಂದ ಸಿದ್ದರಾಮಯ್ಯನವ್ರನ್ನ ಕಟ್ಟಿ ಹಾಕಲಿಕ್ಕೆ, ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನೇ ಕಟ್ಟಿ ಹಾಕಲಿಕ್ಕೆ BJP ನಾಯಕರು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದರೆ ಅವರು ಏನು ಬಜೆಟಲ್ಲಿ ಏನು ಮಂಡನೆ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿದರು. ಮತ್ತು ಸಾಕಷ್ಟು ಈಗ ಮುಸ್ಲಿಂ ಸಮುದಾಯದವರಿಗೆ, ಅಲ್ಪಸಂಖ್ಯಾತರ ಸಮುದಾಯದವರಿಗೆ ಸಾಕಷ್ಟು ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ. ಮುಸ್ಲಿಂ ಪ್ರಾಬಲ್ಯ ಇರುವಂತಹ ಏರಿಯಾದಲ್ಲಿ ITI ಕಾಲೇಜನ್ನು ಓಪನ್ ಮಾಡೋದ್ರಿಂದ ಹಿಡಿದು, ಆಮೇಲೆ ಕೌಶಲ್ಯ ತರಬೇತಿ,
ಅಲ್ಪಸಂಖ್ಯಾತರ ಒಂದು ಹೆಣ್ಣು ಮಕ್ಕಳಿಗೆ ಕೊಡೋ ವಿಚಾರ ಇರ್ಬೋದು, ಮತ್ತು ಮದರಸಗಳಿಗೆ ಒಂದಿಷ್ಟು ಸ್ಮಾರ್ಟ್ ಟಚ್ ಕೊಡುವಂತಹ ವಿಚಾರ ಇರ್ಬೋದು. ಹೀಗೆ ಹಲವಾರು ವಿಚಾರಗಳಲ್ಲಿ ಅಲ್ಪಸಂಖ್ಯಾತರ ಸಮುದಾಯದವ್ರನ್ನ ಓಲೈಕೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಬಿ ಜೆ ಪಿಯವರು ಕಡ್ಡಿ ತುಂಡಾದಂಗೆ ವಿರೋಧಿಸಿದರು. ಆಮೇಲೆ ಇದೊಂದು ಓಲೈಕೆಯ ಬಜೆಟ್ಟು, ಇದೇನೊಂದು ಪಾಕಿಸ್ತಾನದ ಬಜೆಟ್ಟು, ಇದು ಅರಬ್ ಕಂಟ್ರಿಯ ಬಜೆಟ್ಟು ಅಂತ ಹೀಗೆಲ್ಲ ಮೊನ್ನೆ ಬಜೆಟ್ ಮಂಡನೆ ಆದಾಗ ಅವರದೇ ಆದಂತಹ ಶೈಲಿಯಲ್ಲಿ ವ್ಯಾಖ್ಯಾನವನ್ನು ಕೂಡ ಮಾಡ್ತಾ ಬಂದರು. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ಈಗ ಮೀಸಲಾತಿ ಅಂತ ಬಂದಾಗ ಸಾಕಷ್ಟು ಸಮುದಾಯಗಳಿದ್ದಾವೆ. ಎಲ್ಲ ಸಮುದಾಯದವ್ರನ್ನೂ ಕೂಡ ಸಮಾನವಾಗಿ ನೋಡಬೇಕಾಗ್ತದೆ. ಕೇವಲ ಒಂದು ಸಮುದಾಯವನ್ನು ನೀವು ಓಲೈಕೆ ಮಾಡೋದ್ರಿಂದ ಅದು ಬೇರೆಯ ಸಂದೇಶ ಹೋಗ್ತದೆ ಅನ್ನುವಂತಹ ಒಂದಿಷ್ಟು ಆರೋಪವನ್ನು ಸಹಜವಾಗಿ ಬಿ ಜೆ ಪಿಯವರು ಕೂಡ ಮಾಡ್ತಾಯಿದ್ರು. ಮತ್ತು ಹಲವಾರು ವಿಚಾರಗಳಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ನ ಟೀಕೆ ಮಾಡ್ತಾನೆ ಬರ್ತಾಯಿದ್ರು, ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಬರ್ತಾಯಿದ್ರು. ಬರೀ ಬಜೆಟ್ ವಿಚಾರ ಅಂತಲ್ಲ, ಈಗ ಬೇರೆ ಬೇರೆ ಈ ಬೆಲೆ ಏರಿಕೆ ವಿಚಾರ ಇರ್ಬೋದು, ಭ್ರಷ್ಟಾಚಾರ ವಿಚಾರ ಇರ್ಬೋದು, ಅಥವಾ ಮೂಡ ವಾಲ್ಮೀಕಿ ಹಗರಣ, ಆಮೇಲೆ ಈ ಹಿಂದುಳಿದ ವರ್ಗದವರಿಗೆ ತೆಗೆದಿಟ್ಟಂತಹ SC/ST ಸಮುದಾಯದವರಿಗೆ ತೆಗೆದಿಟ್ಟಂತಹ ಹಣವನ್ನು ಅನುದಾನಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ನೀವು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ರಿ. ಈಗ ಮತ್ತೊಮ್ಮೆ ನೀವು ಈ ಮುಸ್ಲಿಂ ಸಮುದಾಯದವರಿಗೆ 4% ಮೀಸಲಾತಿ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾ ಇದ್ದೀರಾ. ಆದರೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಈ ಹೋರಾಟದಿಂದ ರಾಜ್ಯದ ಜನತೆಗೆ ಏನು ಉಪಯೋಗ ಆಗುತ್ತೆ? ಈ 4% ಮೀಸಲಾತಿಯನ್ನು ಈ ಹಿಂದೆ BJP ಸರ್ಕಾರವೇ ತೆಗೆದಿತ್ತು. ಮುಸ್ಲಿಮರಿಗೆ ಅಂದರೆ ಧರ್ಮದ ಆಧಾರದಲ್ಲಿ ಇದು ಮೀಸಲಾತಿ ಕೊಡೋಕ್ಕೆ ಬರಲ್ಲ, ಯಾಕಂದರೆ ಇದು ಸಂವಿಧಾನ ವಿರೋಧಿ ನಡೆ ಅಂತ. ಮತ್ತೊಂದು ಕಡೆ ಈಗ ಯಾವುದೇ ಪಕ್ಷ ಆದರೂ ಕೂಡ ಅಷ್ಟೇ ಸಂವಿಧಾನದ ಚೌಕಟ್ಟಿನಡಿ ನಡ್ಕೊಳ್ಬೇಕಾಗ್ತದೆ, ಯಾವುದೇ ಸರ್ಕಾರ ಬಂದರೂ ಕೂಡ. ಯಾಕಂದರೆ ಮಾತೆತ್ತಿದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನಕ್ಕೆ ಗೌರವ ಕೊಡೋದಾದರೆ ಸಂವಿಧಾನದಲ್ಲಿ ಏನು ಬರೆದಿದೆ ಅದನ್ನು ಚಾಚೂ ತಪ್ಪದೆ ಪರಿಪಾಲಿಸಲೇಬೇಕಾಗ್ತದೆ ಯಾವುದೇ ಸರ್ಕಾರ ಆದರೂ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿವೇಕ್ ಕೊಡ್ತಾ ಹೋಗ್ತಾರೆ. ವಿವೇಕ್, ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಬಾರ್ದು ಅನ್ನುವಂತಹ ಒಂದು ವಾದವನ್ನು BJPಯವರು ಮೊದಲಿಂದಲೂ ಕೂಡ ಮಾಡ್ತಾ ಇದ್ರು. ಈ ಹಿಂದೆ ದೇವೇಗೌಡರು 4% ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಟ್ಟಿದ್ರು. ಬೊಮ್ಮಾಯಿ 2021ರಲ್ಲಿ ಅಧಿಕಾರಕ್ಕೆ ಬಂದಾಗ ಆ ಮೀಸಲಾತಿಯನ್ನು ತೆಗೆದುಹಾಕಿದ್ರು. ಈಗ ಕಾಂಗ್ರೆಸ್ ಮತ್ತೆ ಕೊಟ್ಟಿದೆ. ಎಲ್ಲಿಗೆ ಹೋಗಿ ನಿಲ್ಬೋದು ಈ ಒಂದು ಗಲಾಟೆ ಘರ್ಷಣೆ ಅಂತ ವಿವೇಕ್? ಸಚಿನ್, ಮೊದಲನೇದಾಗಿ ಮೊನ್ನೆ ಅಷ್ಟೇ ಏನು ರಾಜ್ಯದಲ್ಲಿ ಬಜೆಟ್ ಕೂಡ ನಡೆದಿತ್ತು. ಈ ಬಜೆಟ್ ನಲ್ಲೂ ಕೂಡ ಅಷ್ಟೇ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಬಜೆಟ್ ಇದು ಮೀಸಲ ಇಟ್ಟಿದ್ದಂತೆ ಬಿಜೆಪಿ ಅವರು ಅಂತ ಒಂದು ಆರೋಪವನ್ನು ಕೂಡ ಬಿಜೆಪಿ ಅವರು ಮಾಡಿದ್ರು. ಮತ್ತೆ ಇನ್ನೊಂದು ಕಡೆ ಅದನ್ನ ಹೊರತುಪಡಿಸಿ ಆ ಬಜೆಟ್ ಕೂಡ ಗಮನಿಸ್ತಾ ಹೋದ್ರೆ ಸುಮಾರು 1000 ಕೋಟಿ ಕೂಡ ಅವರ ಸ್ಲಂಗಳಿಗೆ ಅನುದಾನ ಕೂಡ ಕೊಟ್ಟಿದ್ರು. ಮತ್ತು ಇದನ್ನ ಹೊರತುಪಡಿಸಿ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಅವರ ಧರ್ಮದವರು ಯಾರಾದ್ರೂ ವಿದೇಶಕ್ಕೆ ಹೋಗ್ತಾ ಇದ್ರೆ ಅವ್ರಿಗೆ 20 ಲಕ್ಷ ಇದ್ದಿದ್ದನ್ನ ಹೆಚ್ಚು ಮಾಡಿ 30 ಲಕ್ಷ ಕೊಡುವಂತ ಕೆಲಸ ಈ ರೀತಿ ಬೇರೆ ಬೇರೆ ಕೂಡ ಮಾಡಿದ್ರು. ಇದನ್ನ ಹೊರತುಪಡಿಸಿ ಈಗೇನ್ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂದ್ರೆ ಈಗಾಗ್ಲೇ ಏನು ಗುತ್ತಿಗೆ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಅಂತ ಕೂಡ ಹೇಳಿದ್ದಾರೆ. ಈ ಮೀಸಲಾತಿ ಕೂಡ ಒಂದ್ ರೀತಿಯಾಗಿ ಬಿಜೆಪಿ ಅವರಿಗೆ ದೊಡ್ಡ ಅಸ್ತ್ರವೇ ಆಗಿದೆ ಅಂತಾನೆ ಹೇಳ್ಬೋದು. ಸಚಿನ್, ಪ್ರಮುಖವಾಗಿ ಈಗ ನೋಡ್ತಾ ಹೋದ್ರೆ ಅದರ ವಿರುದ್ಧ ಕೂಡ ಬಿಜೆಪಿ ಅವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ. ನಿನ್ನೆ ಅಷ್ಟೇ ಕೇಂದ್ರದ ನಾಯಕರು ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಮತ್ತೆ ಇವತ್ತು ರಾಜ್ಯ ಬಿಜೆಪಿ ನಾಯಕರು ಕೂಡ ರಿಯಾಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಪ್ರಮುಖವಾಗಿ ನೋಡ್ತಾ ಹೋದ್ರೆ ರಾಜ್ಯ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ತೀವ್ರ ವಿರೋಧ ಮಾಡಿದ್ದಾರೆ ಇದಕ್ಕೆ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಸಮಪಾಲು ಸಮಬಾಳು ಅಂತಾನೆ ನಡ್ಕೊಂಡ್ ಬಂದಿದೆ ಬಿಜೆಪಿಯ ಇದು ತತ್ವ ಸಿದ್ಧಾಂತ ಅಂತಾನೆ ಹೇಳ್ತಿದ್ದಾರೆ. ಇದು ಬಂದ್ಬಿಟ್ಟು ಕಾಂಗ್ರೆಸ್ ನ ಬಳಿ ತತ್ವ ಸಿದ್ಧಾಂತ ಇಲ್ಲ. ಇವರದ್ದು ಏನಿದ್ರು ಮುಸ್ಲಿಮರಿಗೆ ಬಹುಪಾಲು, ಇತರರಿಗೆ ಅಲ್ಪ ಪಾಲು ಅನ್ನೋ ಒಂದು ರೀತಿಯಲ್ಲಿ ಅವರ ಧರ್ಮ ಇದೆ. ಮತ್ತು ಕಾಂಗ್ರೆಸ್ನವರು ಒಂದ್ ರೀತಿಯಾಗಿ ಜಾತಿ ರಾಜಕಾರಣ ಮಾಡ್ತಿದ್ದಾರೆ. ಇವರು ಬಂದ್ಬಿಟ್ಟು ಕಂಪ್ಲೀಟ್ಲಿ ಜಾತಿಗಳಿಗೆ ಹೊಡೆಯುವಂತ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ. ಇದು ಒಂದ್ ರೀತಿಯಾಗಿ ನೀತಿ ಇಲ್ಲ ಇವರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಮತ್ತು ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ, ಸಂವಿಧಾನ ಬದ್ಧವಲ್ಲ. ಈ ರೀತಿಯಾಗಿ ಒಂದೇ ಸಮಾಜದವರಾಗಿರ್ಬೋದು, ಒಂದೇ ಜಾತಿಯವರಾಗಿರ್ಬೋದು, ಅವರಿಗೆ ಒಂದ್ ರೀತಿಯಾಗಿ ಕಾಮಗಾರಿಗಳ ಟೆಂಡರ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮೀಸಲಾತಿ ಇಡೋದು ಇದು ಸಂವಿಧಾನ ಬದ್ಧ ಅಂತ ಹೇಳ್ಬಿಟ್ಟು ಒಂದು ಆರೋಪವನ್ನು ಕೂಡ ಮಾಡ್ತಿದ್ದಾರೆ. ಸಚಿನ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.